ನಿಂಗೆ ಹೊಡೆಯೋದು ಸತ್ತು ಹಾವಿಗೆ ಹೊಡೆಯೋದಕ್ ಸಮ. ಬರೀ 3 ನಕ್ಷತ್ರ ಇರೋ ಹೇಡಿ ಜೊತೆ ಹೋರಾಡಿ ಈ ರಾಜ್ಯನ ವಶಪಡಿಸ್ಕೊಳ್ಳೋದು ನನ್ನ ವಂಶಕ್ಕೆ ಅವಮಾನ. ಆದ್ರಿಂದ ನಿನ್ನ ರಾಜ್ಯನ ಬಿಟ್ಟು ಅದಕ್ಕೆ ಬದಲಾಗಿ ನಿನ್ನ ರಾಜ್ಯದಲ್ಲಿರೋ ಈ ಸುಂದರ ಹುಡುಗಿಯರನ್ನ ಪಡೆಯೋಕೆ ಬಯಸ್ತೀನಿ. ನಂಗೆ ತೊಂದರೆ ಕೊಡದೆ ಮುಂದೆ ನಡೆಯೋದನ್ನ ನಿಂತು ನೋಡು ಅಂತ ಪಕ್ಕದ ರಾಜ್ಯದ ರಾಜನಾದ ಮಾಧವ ಗಾಂಧಾರ ನಗರದ ಸುರಸುಂದರಿ ಹುಡುಗಿ ಇರಾಳನ್ನ ಮಾರುಕಟ್ಟೆಯಲ್ಲಿ ಭೇಟಿಯಾಗಿ ಎಲ್ಲರ ಮುಂದೆ ಅವಳನ್ನ ಮುಟ್ಟೋಕೆ ಪ್ರಯತ್ನಿಸಿದಾಗ, ಮಾಧವ, ನಾನು ಜೀವಂತವಾಗಿರೋ ತನಕ ನನ್ನ ಪ್ರಾಣ ಸ್ನೇಹಿತೆ ಈರಾ ಹಾಗೂ ಈ ರಾಜ್ಯವನ್ನ ನಿಂಗೆ ವಶಪಡಿಸ್ಕೊಳ್ಳೋಕಾಗಲ್ಲ ಅಂತ ದೃಢವಾಗಿ ಹೇಳ್ದ ಯುವರಾಜ ಧ್ರುವ. ಆದ್ರೆ ಅದನ್ನ ಕೇಳಿ ಮಾಧವ ವ್ಯಂಗ್ಯವಾಗಿ ನಗೋದಕ್ಕೆ ಶುರು ಮಾಡ್ದ. ಮಹಾಚಕ್ರ ಸ್ಪರ್ಧೆಯಲ್ಲಿ ಮಣ್ಣು ತಿಂದು ಮದ್ವೆ ಆಗಲಿರೋ ಹುಡುಗಿ ಕೈಯಿಂದಾನೆ ಅವಮಾನಿಸಲ್ಪಟ್ಟ ನೀನು ನಂಗೆ ಬೆದರಿಕೆ ಹಾಕ್ತೀಯ. ಎಲ್ರು ಕೇಳಿದ್ರ ಈ ಹೇಡಿ ನನ್ನ ಸೋಲಿಸ್ತಾನಂತೆ ಅಂತ ಮಾಧವ ಹೀಯಾಳಿಸಿದ್ರೆ ರಾಜ್ಯದ ಜನರು ಕೂಡ ಹೀಯಾಳಿಸಿ ನಗ್ತಿದ್ರು. ಯುವರಾಜ, ಸುಮ್ನೆ ಬಂದು ನಮ್ ಹಿಂದೆ ಅಡಗ್ ಕುತ್ಕೊಳ್ಳಿ ಅಂತ ಸ್ವಂತ ರಾಜ್ಯದ ಪ್ರಜೆಗಳೇ ಹೀಯಾಳಿಸ್ತಿದ್ರೆ ಸಿಟ್ಟಲ್ಲಿ ಧ್ರುವ ಒಂದು ಭೀಕರ ಬಿರುಗಾಳಿಯನ್ನ ಸೃಷ್ಟಿಸಿದಾಗ ಅವನ ಮುಂದೆ ಒಂದು ಮಾಂತ್ರಿಕ ಖಡ್ಗ ಪ್ರತ್ಯಕ್ಷವಾಯಿತು. ಅದನ್ನ ಮಿಂಚಿನ ವೇಗದಲ್ಲಿ ಮಾಧವನ ಮೇಲೆ ಎಸೆದ. ಆದ್ರೆ ಮಾಧವ ಅದನ್ನ ಒಂದೇ ನಿಮಿಷದಲ್ಲಿ ಭಸ್ಮ ಮಾಡ್ದ. ಅದನ್ನ ನೋಡಿದ ಜನರು ಮತ್ತೆ ಸಾಮ್ರಾಟ ನೋಡಿ ನಗಾಡಿದ್ರು. ಧ್ರುವ, ಚಿಕ್ಕ ಮಕ್ಕಳಂತೆ ಮಾತಾಡುವಾಗ ದಾಳಿ ಮಾಡೋದನ್ನ ನಿಲ್ಸು. ನಾನು ಮನ್ಸ್ ಮಾಡಿದ್ರೆ ನಿನ್ನನ್ನ ಇಲ್ಲೇ ಸುಟ್ಟು ಹಾಕ್ತೀನಿ. ಆದ್ರೆ ನನಗಿಂತ ದುರ್ಬಲ ವ್ಯಕ್ತಿ ಮೇಲೆ ದಾಳಿ ಮಾಡೋದು ನನಗೆ ದೊಡ್ಡ ಅವಮಾನ. ನಿನಗೆ ಇನ್ನೊಂದು ಅವಕಾಶ ಕೊಡ್ತೇನೆ. ಮುಂಬರೋ ಯುವ ಜನೋತ್ಸವದಲ್ಲಿ ನೀನು ನಂಗಿಂತ 1 ನಕ್ಷತ್ರನ ಹೆಚ್ಚಿಗೆದ್ರೆ ನಾನು ನಿನ್ನ ರಾಜ್ಯ ಮತ್ತು ನಿನ್ನ ರಾಜ್ಯದ ಮಹಿಳೆಯರನ್ನ ಕನಸಲ್ಲಿ ಕೂಡ ಮುಟ್ಟ ಯೋಚನೆ ಮಾಡೋದಿಲ್ಲ. ಮುಂದಿನ ವಾರ ನೀನು ನನ್ನನ್ನ ಸೋಲ್ಸೋಕೆ ತಯಾರಾ ಅಂತ ವಿಚಿತ್ರ ಸವಾಲನ್ನ ಹಾಕಿದಾಗ ಧ್ರುವ ತಕ್ಷಣ ನಿನ್ನ ಸವಾಲಿಗೆ ನಾನು ತಯಾರು ಅಂತ ಹೇಳಿದಾಗ ಊರೇ ಅವರ ಪಂದ್ಯವನ್ನ ನೋಡಲು ಕಾತುರದಿಂದ ಕಾದು ಕೂತಿತ್ತು. ಅದೇ ಸಮಯಕ್ಕೆ ಗುಂಪಿನಿಂದ ಒಂದು ಹುಡುಗಿ, ಯುವರಾಜ, ಈ ಸ್ಪರ್ಧೆಯಲ್ಲಿ ಹೇಗಾದ್ರೂ ಗೆದ್ಬಿಡಿ. ಇಲ್ದಿದ್ರೆ ಈ ರಾಜ್ಯದಲ್ಲಿ ಹುಟ್ಟಿದ ಪಾಪಕ್ಕಾಗಿ ಎಲ್ಲಾ ಮಹಿಳೆಯರು ತಮ್ಮ ಗೌರವವನ್ನ ಉಳಿಸ್ಕೊಳ್ಳಲು ಆತ್ಮಹತ್ಯೆ ಮಾಡಬೇಕಾದಿತ್ತು ಅಂತ ರಾಜ್ಯದ ಹೆಣ್ಮಕ್ಳೆಲ್ಲ ಅವನನ್ನ ನೋಡಿ ಹೇಳ್ತಿದ್ರೆ ತನಗಿಂತ ಹೆಚ್ಚು ಬಲಶಾಲಿಯಾಗಿದ್ದ ಮಾಧವನನ್ನ ಏನ್ ಮಾಡೋದಂತ ತಿಳಿಯದ ಧ್ರುವ ಬೇಗ ರಾಜ್ಯವನ್ನ ಬಿಟ್ಟು ಕಾಡಿನ ಕಡೆಗೆ ಹೋದ. ಅವನು ಅಲ್ಲಿಗೆ ಹೋದಾಗ ಅವನ ತಾಯಿ ಕೊಟ್ಟ ಖಡ್ಗದಿಂದ ಅವನ ಮುಂದೆ ಒಂದು ಬಿಳಿ ಆಕೃತಿ ಕಾಣಿಸಿಕೊಂಡಿತ್ತು. ಆ ವಯಸ್ಸಾದ ಬಿಳಿ ಆಕೃತಿ ಶಕ್ತಿ ಇಲ್ಲದ ಧ್ರುವನಿಗೆ ರಹಸ್ಯವಾಗಿ ತರಬೇತಿ ನೀಡೋ ಮಾಂತ್ರಿಕ ಗುರುವಾಯಿತು. ಧ್ರುವನಿಗೆ ಆ ಮಾಯ ಆಕೃತಿಯಾದ ವಿದುರನ ಬಗ್ಗೆ ಯಾವ ಮಾಹಿತಿ ಇಲ್ಲ. ಅವರು ದಿಢೀರಾಗಿ ಅವನ ಖಡ್ಗದಿಂದ ಹೊರ ಬಂದಿರೋದ್ರ ಹಿಂದಿನ ಮರ್ಮವೇನು? ಅವರು ನಿಜವಾಗ್ಲೂ ಒಳ್ಳೆಯವರಾಗಿ ತನಗೆ ಸಹಾಯ ಮಾಡಕ್ಕೆ ಬಂದಿದ್ದಾರಾ, ಇಲ್ಲ ಇದರ ಹಿಂದೆ ಬೇರೇನಾದ್ರೂ ಸಂಚಿದ್ಯಾ ಅನ್ನೋದನ್ನ ಯೋಚನೆ ಮಾಡದೆ ತನ್ನ ಅಮ್ಮನ ಹೆಸರು ಹೇಳಿದ ಕಾರಣಕ್ಕೆ ವಿದುರನನ್ನ ಕಣ್ಣು ಮುಚ್ಚಿ ನಂಬಿದ್ದ ಧ್ರುವ. ವಿದುರ ಕೂಡ ತನ್ನ ಬಗೆಗಿನ ಸಂಪೂರ್ಣ ಸತ್ಯವನ್ನ ಧ್ರುವನಿಗೆ ಹೇಳದೆ ರಹಸ್ಯವನ್ನ ಬಚ್ಚಿಟ್ಟ ವ್ಯಕ್ತಿಯಾಗಿದ್ರು. ಧ್ರುವನಿಗೆ ಸಮಯ ಹೋದ ಹಾಗೆ ಅವರ ಮೇಲೆ ಸಂಶಯ ಬಂದ್ರು. ತಾನು ಹೇಗಾದ್ರೂ ಮಾಡಿ ಸ್ಪರ್ಧೆಯಲ್ಲಿ ಗೆಲ್ಬೇಕು ಅನ್ನೋದನ್ನ ತನ್ನ ಗುರಿಯಾಗಿಟ್ಟ ಕಾರಣ ಅವನು ಕೂಡ ಅವ್ರ ಬಗ್ಗೆ ತಿಳ್ಕೊಳ್ಳೋಕೆ ಪ್ರಯತ್ನಿಸಲಿಲ್ಲ. ಆದ್ರೆ ಅದರ ಹಿಂದೆಯೇ ಅವನು ನಂಬಿದ್ದ ವಿದುರನಿಂದಾಗಿ ಅವನಿಗೆ ನಡೆಯಲಿರುವ ದೊಡ್ಡ ಅನಾಹುತದ ಬಗ್ಗೆ ಅವನು ಒಂದಿಂಚು ಯೋಚನೆ ಮಾಡಿರಲಿಲ್ಲ. ದಿನಗಳು ಉರುಳಿದ್ವು. ವಿದುರನ ತರಬೇತಿಯಿಂದ ಕಳೆದ ತಿಂಗಳು 3 ನಕ್ಷತ್ರದಲ್ಲಿದ್ದ ಧ್ರುವ ಮೆಲ್ಲನೆ 5 ನಕ್ಷತ್ರಗಳನ್ನ ಪಡ್ಕೊಂಡ. ಆಚಾರ್ಯರೇ, ಇದು ನನ್ನ ಜೀವನದಲ್ಲೇ ಅತ್ಯಂತ ಕೆಟ್ಟ ದಿನ. ನಾನು ಅವಮಾನದ ಶಿಖರವನ್ನ ಕಂಡಿದ್ದೇನೆ. ನಾನು ಆ ಮಾಧವನ ಮೇಲೆ ಸೇಡು ತೀರಿಸ್ಕೋಬೇಕು. ನನ್ನ ಶಕ್ತಿಯನ್ನ ತಕ್ಷಣ ಹೆಚ್ಚಿಸಿಕೊಡಿ. ನಾನು ಆ ಮಾಧವನನ್ನು ಈಗಲೇ ಹೊಡೆದುರುಳಿಸಿ ಗೆದ್ದು ಬರ್ತೀನಿ ಅಂತ ಧ್ರುವ ತನ್ನ ನೋವನ್ನ ಹೇಳ್ತಿದ್ರೆ ಅದನ್ನ ದೊಡ್ಡ ವಿಷಯ ಮಾಡದ ವಿದುರ, ಧ್ರುವ, ಅವಸರ ಪಡಬೇಡ. ಇವತ್ತು ನಡೆದಿದ್ದಕ್ಕೆ ಮಾತ್ರವಲ್ಲ, ಇದಕ್ಕೂ ಮೊದಲು ನಿನ್ನನ್ನು ಅವಮಾನಿಸಿದ ಅಂಬಾಲಿಕೆಯನ್ನ ನೀನು ಸೋಲಿಸಬೇಕು. ಇದೆಲ್ಲದಕ್ಕೂ ತಾಳ್ಮೆ ನಿನ್ನಲ್ಲಿ ಬೇಕು. ಯಾವ ಯೋಧನೂ ಸಹ ಒಂದೇ ದಿನದಲ್ಲಿ ಹುಟ್ಟೋದಿಲ್ಲ. ನಿರಂತರ ಪ್ರಯತ್ನ ಮತ್ತು ಅಚಲ ನಂಬಿಕೆಯೇ ಒಬ್ಬನನ್ನ ಮಹಾ ಯೋಧನನ್ನಾಗಿಸುತ್ತೆ. ಈಗ ನಾನು ನಿನಗೆ ಸಹಸ್ರಧಾರ ಅನ್ನೋ ವಿಶೇಷ ಪಾನೀಯವನ್ನ ಕೊಡ್ತೀನಿ. ಅದು ನಿನ್ನ ಶಕ್ತಿಯನ್ನ 1000 ಪಟ್ಟು ಹೆಚ್ಚಿಸ್ತದೆ. ಹೀಗೆ ವಿದುರ ಧ್ರುವನಿಗೆ ಭರವಸೆ ನೀಡ್ತಿದ್ರೆ ಧ್ರುವನಿಗೆ ಹೋದ ಜೀವ ಮತ್ತೆ ಬಂದಂತಾಯ್ತು. ಮತ್ತೊಂದೆಡೆ ವಿದುರ ಶಕ್ತಿಯುತವಾದ ಸಹಸ್ರಾಧಾರ ಪಾನೀಯವನ್ನ ತಯಾರಿಸಿ ಧ್ರುವನ ಸ್ನಾನದ ತೊಟ್ಟಿಗೆ ಬೆರೆಸಿದ. ಅದು ಒಳ್ಳೇದ ಕೆಟ್ಟದ ಅಂತ ತಿಳ್ಕೊಳ್ಳದ ಧ್ರುವ ವಿದುರನ ಮಾತನ್ನ ಸಂಪೂರ್ಣ ನಂಬಿ ಆ ತೊಟ್ಟಿಯೊಳಗೆ ಹಾರಿದ ಧ್ರುವ. ಕೆಲವು ಸೆಕೆಂಡುಗಳ ನಂತರ ಧ್ರುವನ ದೇಹದೊಳಗೆ ಏನೋ ಬದಲಾವಣೆ ಶುರುವಾಯಿತು. ನರಗಳು ಹೆಣೆದು ಅವನ ಹೊಟ್ಟೆಯಿಂದ ಏನೋ ಒಂದು ಭಾವನೆ ಶುರುವಾಗಿ ಕುತ್ತಿಗೆ ತನಕ ಹರಡಿ ಅವನ ಕಣ್ಣುಗಳನ್ನ ತಲುಪಿತು. ಅವನು ಆಳವಾದ ನಿಟ್ಟುಸಿರಿನೊಂದಿಗೆ ತನ್ನ ಕಣ್ಣುಗಳನ್ನು ಅಗಲವಾಗಿ ತೆರೆದ. 2 ಕಣ್ಣುಗಳು ಹಸಿರು ಬಣ್ಣದಿಂದ ಹೊಳಿತಿತ್ತು. ಧ್ರುವ ತನ್ನ ಶಕ್ತಿಯನ್ನ ಅನುಭವಿಸೋದಕ್ಕೆ ಶುರು ಮಾಡ್ದ. ಮೇಜಿನ ಮೇಲಿದ್ದ ಗಾಜಿನ ಹೂದಾನಿ ಅವನ ಕಣ್ಣಿಗೆ ಬಿತ್ತು. ಅದನ್ನ ನೋಡಿದ ತಕ್ಷಣ ಮನಸ್ಸಲ್ಲಿ ಏನೋ ನೆನಪಿಗೆ ಬಂದು ಆಳವಾಗಿ ಯೋಚನೆ ಮಾಡಿ ಅವನು ಕೆಲ ಸೆಕೆಂಡುಗಳ ಕಾಲ ಕಣ್ಣು ಮಿಟುಕಿಸದೆ ಗಾಜಿನ ಹೂದಾನಿಯನ್ನ ದಿಟ್ಟಿಸಿ ನೋಡಿದ. ನಂತರ ಅವನು ಕಲಿತ ಮೊದಲ ತಂತ್ರವನ್ನ ಪ್ರಯೋಗಿಸಲು ತೀರ್ಮಾನಿಸಿದ. ಅವನು ತನ್ನ ಮನಸ್ಸನ್ನ ಕೇಂದ್ರೀಕರಿಸಿ ತನ್ನ ಸಂಪೂರ್ಣ ಗಮನವನ್ನ ಗಾಜಿನ ಹೂದಾನಿಯ ಮೇಲೆ ಕೇಂದ್ರೀಕರಿಸಿದ. ಕೆಲವು ಸೆಕೆಂಡುಗಳಲ್ಲಿ ಗಾಜಿನ ಹೂದಾನಿ ಮೇಜಿನಿಂದ ಮೇಲಕ್ಕೆತ್ತಿ ಗಾಳಿಯ
ಗಾಳಿಯಲ್ಲಿ ತೇಲೋಕೆ ಶುರುವಾಯ್ತು. ಮತ್ತೊಮ್ಮೆ ಅವರ ಆಜ್ಞೆಯಂತೆ ಹೂದಾನಿ ಅವನ ಕಡೆ ಸ್ವಲ್ಪ ಮುಂದೆ ಬಂತು. ಸ್ವಲ್ಪ ದೂರ ಬಂದ ಗಾಜಿನ ಹೂದಾನಿ ಇದ್ದಕ್ಕಿದ್ದಂತೆ ಕೆಳಗೆ ಬಿದ್ದು ಒಡೆದೋಯ್ತು. ನೆಲದ ಮೇಲೆಲ್ಲ ಗಾಜಿನ ಚೂರುಗಳು ಹರಡಿದ್ವು. ಗಾಜಿನ ಹೂದಾನಿ ನೆಲಕ್ಕೆ ಬಿದ್ದು ಒಡೆದಿದ್ದರೂ ವಿದುರನ ಮುಖದಲ್ಲಿ ಸಂತೋಷ ಕಾಣಿಸ್ತು. ಶಬಾಷ್ ಧ್ರುವ, ನಾನು ನಿನ್ನಿಂದ ಇದನ್ನೇ ನಿರೀಕ್ಷಿಸುತ್ತಿದ್ದೆ. ನೀನು ತುಂಬಾ ವೇಗವಾಗಿದ್ದೀಯ. ನಿನ್ನ ಉತ್ಸುಕತೆ ನನಗೆ ತುಂಬಾ ಇಷ್ಟ ಆಯ್ತು. ಅಷ್ಟೇ ಅಲ್ಲ ಧ್ರುವ, ನೀನು ತುಂಬಾ ಅದ್ಭುತವಾಗಿ ಎಲ್ಲಾ ತಂತ್ರಗಳನ್ನ ಕಲಿತಿದ್ದೀಯ. ಇದು ನಿನ್ನ ಮೊದಲ ತಂತ್ರ, ನೋಟದ ಶಕ್ತಿ. ಅದನ್ನ ನೆನ್ಪಿಟ್ಟು ಅದ್ಭುತವಾಗಿ ಮಾಡ್ತಿದ್ದೀಯಲ್ಲ ಧ್ರುವ ಅಂತ ಧ್ರುವನನ್ನು ಅವರು ಹೊಗಳಿದ್ರು. ಆದ್ರೆ ಧ್ರುವನ ಮುಖದಲ್ಲಿ ಖುಷಿ ಇಲ್ಲ. ಅವನ ಮುಖ ಬಾಡಿ ಹೋಗಿತ್ತು. ಅದರ ಕಾರಣ ತಿಳಿಯದೆ ವಿದುರ ಧ್ರುವನ ಬಳಿ ನೇರವಾಗಿ, ಏನಾಯ್ತು ಧ್ರುವ? ನೋಟ ಶಕ್ತಿ ತಂತ್ರವನ್ನ ನೀನು ಸರಿಯಾಗಿ ಪ್ರಯೋಗಿಸ್ತಿದ್ಯಾ? ಅದರ ಬಗ್ಗೆ ಸಂತೋಷ ಪಡೋ ಬದಲು ಯಾಕೆ ದುಃಖಿಸುತ್ತಿದ್ದೀಯಾ ಅಂತ ವಿದುರ ಕೇಳ್ತಿದ್ರೆ, ಆಚಾರ್ಯರೇ, ನೀವು ಹೇಳೋದೆಲ್ಲ ಸರಿ. ನಾನು ನೋಟ ಶಕ್ತಿ ತಂತ್ರವನ್ನ ಬಳಸಿ ಒಂದು ವಸ್ತುವನ್ನ ನೋಡಿ ಗಾಳಿಯಲ್ಲಿ ತೇಲುವಂತೆ ಮಾಡಿದೆ. ಅದೆಲ್ಲ ಸರಿ, ಆದ್ರೆ ಆ ವಸ್ತು ಕೆಳಗೆ ಬಿದ್ದು ಕಣ್ಮರೆಯಾಯಿತು. ಧ್ರುವ ಅಂದು ತನಗೆ ಸಂಪೂರ್ಣ ಶಕ್ತಿ ಸಿಕ್ಕಿಲ್ಲ ಅಂತ ನೊಂದ್ಕೊಂಡ. ಎಲ್ಲಿ ತಪ್ಪು ನಡೆದಿದೆ ಅಂತ ವಿದುರನಿಂದಲೂ ಕಂಡು ಹಿಡಿಯಕ್ಕೆ ಆಗಿಲ್ಲ. ಧ್ರುವ ಈ ಶಕ್ತಿಯಿಂದ ಕೇವಲ 6 ನಕ್ಷತ್ರಗಳನ್ನ ಗೆಲ್ಲಬಹುದಿತ್ತು. ಆದ್ರೆ ಈಗಾಗಲೇ 7 ನಕ್ಷತ್ರಗಳನ್ನ ಗೆದ್ದಿದ್ದ ಮಾಧವನ ವಿರುದ್ಧ 1ರಲ್ಲಿ ಸೋತರು ತನ್ನ ರಾಜ್ಯದ ಮಹಿಳೆಯರನ್ನ ಮತ್ತು ಅವನ ಸ್ನೇಹಿತೆ ಇರಾಳ ಮಾನಾಪಹರಣ ಮಾಡ್ತಿದ್ದ ಅವನು. ಧ್ರುವ ಆಚಾರ್ಯ ವಿದುರನ ಆಶೀರ್ವಾದ ಪಡೆದು ಯುವ ಜನೋತ್ಸವಕ್ಕೆ ಹೊರಟ. ಯುವ ಜನೋತ್ಸವದಲ್ಲಿ ಧ್ರುವನ ಜೊತೆ ನಡೆಯಲಿರುವುದನ್ನ ನೆನೆದು ಮಾಯಾ ಮುದುಕ ವಿದುರ ವಿಕೃತವಾಗಿ ನಕ್ಕ. ಅಷ್ಟರಲ್ಲಿ ಯುವ ಜನೋತ್ಸವದ ಸಮಯ ಸಮೀಪಿಸಿತು. ಧ್ರುವ ಇವತ್ತಾದ್ರೂ ತನ್ನ ಶಕ್ತಿಯನ್ನ ಪ್ರದರ್ಶನ ಮಾಡ್ತಾನಂತ ಪ್ರಜೆಗಳು ಉತ್ಸುಕದಿಂದ ಬಂದ್ರು. ಅಲ್ಲಿ ಮೊದಲು ಸ್ತಂಭವನ್ನ ಎತ್ತಿ ಹಿಡಿದ ಮಾಧವನಿಗೆ ಆಕಾಶದಲ್ಲಿ 8 ನಕ್ಷತ್ರ ಬಂದಾಗ ಧ್ರುವ ತಾನು 9 ನಕ್ಷತ್ರ ಪಡಿಲೇಬೇಕು ಅಂತ ಲೆಕ್ಕಾಚಾರ ಹಾಕೊಂಡ್ ಬಂದ. ಮುಂದೆ ಸ್ಪರ್ಧೆಯಲ್ಲಿ ಭಾಗವಹಿಸಿ ತನ್ನ ನಕ್ಷತ್ರ ಶಕ್ತಿಯನ್ನ ತೋರ್ಸಕ್ಕೆ ಬರ್ತಿದ್ದಾರೆ ನಮ್ಮ ಗಾಂಧರ ನಗರದ ಯುವರಾಜ ಧ್ರುವ ಅಂತ ಘೋಷಣೆ ಕೂಗೋರು ದೊಡ್ಡ ಸ್ವರದಲ್ಲಿ ಕೂಗಿದ್ರು. ಧ್ರುವ, ಈಗ ನಿನ್ನ ಸರದಿ. ಹೋಗಿ ನಿನ್ನ ಶಕ್ತಿಯನ್ನು ಸಾಬೀತುಪಡಿಸು. ಈ ರಾಜ್ಯದ ಮಹಿಳೆಯರ ಗೌರವ ನಿನ್ನ ಕೈಲಿದೆ ಅಂತ ಧ್ರುವನ ಸ್ನೇಹಿತೆ ಇರ ಅವನಿಗೆ ಧೈರ್ಯ ತುಂಬಿದ್ಲು. ಧ್ರುವ ವೇದಿಕೆಯನ್ನ ನೋಡ್ತಾ ನಿಟ್ಟೆಸರು ಬಿಟ್ಟು ತನ್ನ ಸುತ್ತಲಿದ್ದ ಜನರನ್ನ ನೋಡಿದ್ದ. ಗುಂಪಿನಲ್ಲಿ ಯಾರೂ ಕೂಡ ಅವನನ್ನ ಹುರಿದುಂಬಿಸ್ಲಿಲ್ಲ. ಅವನು ಸೋತೋಗ್ತಾನಂತ ಅಲ್ಲಿದ್ದ ಎಲ್ಲಾ ಯುವಕರಿಗೆ ಗೊತ್ತಿದೆ ಅನ್ನೋ ಹಾಗಿತ್ತು ಅವರ ಮುಖಭಾವ. ಅದನ್ನ ಧ್ರುವ ಸರಿಯಾಗಿ ಅರ್ಥ ಮಾಡ್ಕೊಂಡ. ಆದ್ರೂ ಈ ಬಾರಿ ಸ್ಪರ್ಧೆಯಲ್ಲಿ ಧ್ರುವ ಸೋತರೆ ಅವನು ಮತ್ತೆ ಎಂದಿಗೂ ಈ ಸ್ಪರ್ಧೆಯಲ್ಲಿ ಭಾಗವಹಿಸೋದಕ್ಕೆ ಆಗಲ್ಲ. ಧ್ರುವ 1000 ಕಿಲೋ ತೂಕದ ಕಂಬವನ್ನ ಸುಲಭವಾಗಿ ಎತ್ತಿ ತನ್ನ ಭುಜದ ಮೇಲೆ ಹಾಕಿಕೊಂಡ. ಎಲ್ಲರೂ ಅವನನ್ನ ಆಶ್ಚರ್ಯದಿಂದ ನೋಡಿದ್ರು. ಅಲ್ಲಿ ಸ್ಮಶಾನ ಮೌನ ಆವರಿಸಿತು. ಎಲ್ಲರೂ ಕಣ್ಣು ಮಿಟುಕಿಸದೆ ಧ್ರುವನನ್ನೇ ನೋಡ್ತಿದ್ರು. ಧ್ರುವ ಚಿಕ್ಕ ವಯಸ್ಸಿನಲ್ಲಿಯೇ ಮಹಾರಥಿ ಬಿರುದನ ಪಡೆದಾಗ ಜನ ಅವನನ್ನ ಪ್ರೀತಿಯಿಂದ ಮಹಾರಥಿ ಅಂತ ಕರೀತಿದ್ರು. ಆದ್ರೆ ಕಳೆದ 3 ವರ್ಷಗಳಿಂದ ಯಾರು ಆ ಹೆಸರಿನಿಂದ ಅವನನ್ನ ಕರೀಲಿಲ್ಲ. ಸ್ವಲ್ಪ ಸಮಯ ಕಳಿತು, ಆದ್ರೆ ಗುಂಪಿನಿಂದ ಯಾವುದೇ ಶಬ್ದ ಬರಲಿಲ್ಲ. 50 ಟನ್ ತೂಕದ ಕಂಬವನ್ನ ಸುಲಭದಲ್ಲಿ ಎತ್ತಿ ಬೇಗನೆ ಅದನ್ನ ಒಂದ್ ಕಡೆ ಇರಿಸಿದ ಧ್ರುವ ನಿಧಾನವಾಗಿ ಕಣ್ಣು ತೆರೆದು ನಕ್ಷತ್ರಗಳ ಶಕ್ತಿಯನ್ನ ನೋಡ್ದ. ಆದ್ರೆ ಆಕಾಶದಲ್ಲಿ ಏನು ಕಾಣಿಸಲಿಲ್ಲ. ಜನರೆಲ್ಲ ಮತ್ತೆ ಧ್ರುವನನ್ನ ನೋಡಿ ನೋಡಿ ಜೋರಾಗಿ ನಕ್ರು. ಅಂಬಾಲಿಕೆ ಮತ್ತೆ ಮಾಧವ ಅವರೇ ಗೆದ್ರೆಂದು ನಿಟ್ಟೆಸರು ಬಿಟ್ಟಾಗ ಅದೇ ಸಮಯಕ್ಕೆ ಆಕಾಶವನ್ನ ಸೀಳಿ ಹಾಕಿದ ಹಾಗೆ ಗುಡುಗು ಸಿಡಿದು ಯಾರು ಊಹಿಸದ ಘಟನೆ ಅಲ್ಲಿ ನಡೆಯಿತು. ಅದನ್ನ ನೋಡಿ ರಾಜಕುಮಾರಿ ಅಂಬಾಲಿಕೆ, ಮಾಧವ ಹಾಗೂ ಎಲ್ಲಾ ಪ್ರಜೆಗಳು ದಿಗ್ಭ್ರಮೆಗೊಂಡರು. ಅಷ್ಟಕ್ಕೂ ಆಕಾಶದಲ್ಲಿ ಕಾಣಿಸಿಕೊಂಡಿದ್ದೇನು? ಧ್ರುವ 9 ನಕ್ಷತ್ರಗಳನ್ನು ಪಡೆದು ಸವಾಲನ್ನ ಗೆದ್ದನೆ ಅಥವಾ ಅವನು ಸೋತು ಸೀರೆ ಉಟ್ಟು ನಡೆದನೆ? ಸಹಸ್ರಾಧಾರ ಪಾನೀಯದ ಶಕ್ತಿ ಇದ್ದಕ್ಕಿದ್ದಂತೆ ಹೇಗೆ ಕಡಿಮೆ ಆಯಿತು? ಧ್ರುವನನ್ನ ಯುವ ಜನೋತ್ಸವಕ್ಕೆ ಕಳುಹಿಸಿ ವಿದುರ ಯಾಕೆ ನಿಗೂಢವಾಗಿ ನಕ್ರು? ಹಾಗಾದ್ರೆ ಧ್ರುವನಿಗೆ ಅಲ್ಲಿ ಏನಾಗುತ್ತೆ ಅಂತ ವಿದುರನಿಗೆ ಮೊದಲೇ ಗೊತ್ತಿತ್ತೆ? ವಿದುರ ನಿಜವಾಗಿಯೂ ಧ್ರುವನ ಸಹಾಯಕ್ಕೆ ಬಂದ್ರ ಅಥವಾ ಅವನಿಗೆ ದ್ರೋಹ ಬಗೆಯಲು ಬಂದ್ರ? ಪಾಕೆಟ್ ಎಫ್ಎಂ ನಲ್ಲಿರೋ ಎಲ್ಲಾ ಶೋಗಳನ್ನ ಈಸಿಯಾಗಿ ಕೇಳಬಹುದು. ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ಎಂ ಮತ್ತು ಕೇಳಿ ಯೋಧ. ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ.